ಬೀದರ್ನಲ್ಲೂ ಕೂಡ ಸುಳ್ಳು ವದಂತಿಯ ಬೆನ್ನಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಂಕ್ಗಳಿಗೆ ಮುಗಿಬಿದ್ರು. ಈ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತು. ಅನಂತರದಲ್ಲಿ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪೆಟ್ರೋಲ್ ಬಂಕ್ಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಂದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ಸುಳ್ಳು ವದಂತಿಯ ಹಿನ್ನೆಲೆಯಲ್ಲಿ. ಯಾರು ಹೀಗೆ ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ, ಯಾಕೆ ಜನರನ್ನ ಈ ತರ ಪ್ಯಾನಿಕ್ ಮಾಡ್ತಾ ಇದ್ದಾರೆ ಸುಮ್ಮನೆ? ಎಲ್ಲಾ ಕಡೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆ, ಬೇಕಾದಷ್ಟು ಅವೈಲೇಬಲ್ ಇದೆ ಎಲ್ಲಾ ಬಂಕ್ಗಳಲ್ಲಿ, ಬೇರೆ ಎಲ್ಲಾ ಊರುಗಳಲ್ಲಿ, ಬೆಂಗಳೂರಲ್ಲಿ ಎಲ್ಲಾ ಕಡೆ ಸಿಗ್ತಾ ಇದೆ. ಆದ್ರೂ ಕೆಲವು ಊರುಗಳಲ್ಲಿ, ಉದಾಹರಣೆಗೆ ಬಾಗಲಕೋಟೆ ಅಥವಾ ರಾಯಚೂರು ಅಥವಾ ಬೀದರ್, ಕೆಲವು ಕಡೆ ಜನ ಸುಳ್ಳು ವದಂತಿಯನ್ನ ಹಬ್ಬಿಸಿ ಬೇಕಂತ ಈ ತರ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಎಲ್ಲಾ ಕಡೆ ಪೆಟ್ರೋಲ್ ಬೇಕಾದಷ್ಟಿದೆ, ಆದ್ರೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ ತಗೊಂಡ್ಬಂದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿದಿರುವ ಆಹಾರ ಇಲಾಖೆ ಅಧಿಕಾರಿಗಳು ಪೆಟ್ರೋಲ್ ಬಂಕ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸುಳ್ಳು ವದಂತಿ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನ ಹಲವು ಪೆಟ್ರೋಲ್ ಬಂಕ್ ಅಲ್ಲಿ ಜನ ಏನದಂದ್ರೆ ಪೆಟ್ರೋಲ್ ಡೀಸೆಲ್ಗಾಗಿ ಏನದಂದ್ರೆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಾವು ಬೀದರ್ನ ಅಂಬೇಡ್ಕರ್ ಚೌಕ್ ಹತ್ರ ಇದ್ದಂತ ಆ ಸಿಂಧೋಲ್ ಪೆಟ್ರೋಲ್ ಬಂಕ್ ಅಲ್ಲಿ ಹತ್ತಿರ ನೋಡಬಹುದು. ನೀವು ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನ ಆ ಕ್ಯೂ ಅಲ್ಲಿ ಪೆಟ್ರೋಲ್ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಆ ಪೆಟ್ರೋಲಿಗಾಗಿ ಏನದಂದ್ರೆ ಜನರ ಪರದಾಟ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕರು ಏನದಂದ್ರೆ ಪೆಟ್ರೋಲ್ ಬಂಕಿಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ ಪೆಟ್ರೋಲ್ ಬಂಕಿನ ಮ್ಯಾನೇಜರ್ ಇರಬಹುದು, ಸಿಬ್ಬಂದಿಗಳಿರಬಹುದು, ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ಡಬ್ಬಿ ಇರ್ತದ, ಕ್ಯಾನ್ ಇರ್ತದ, ತಗೊಂಡ್ ಬಂದ್ರೆ ಪೆಟ್ರೋಲ್ ಕುಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಾದ್ಯಂತ ಸುಮಾರು 185 ಪೆಟ್ರೋಲ್ ಬಂಕ್ಗಳಿವೆ. ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಏನದಂದ್ರ ಪ್ಯಾನಿಕ್ ಆಗಿ ಏನದಂದ್ರ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಇದು ನಿಜಕ್ಕೂ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದ ಬಿಸಿ ಎಫೆಕ್ಟ್ ಇದೆಯಾ ಎಂಬುದು ಆತಂಕ ಜನರಲ್ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸರ್, ನಿಜಕ್ಕೂ ಜನರಲ್ ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕ್ ರಾತ್ರಿಯಿಂದಲೇ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಸರ್, ಏನಾಗಿದೆ ಸರ್? ನಿಜಕ್ಕೂ ನೀವು ಬಂದೆಲ್ಲ ಪರಿಶೀಲನೆ ಮಾಡ್ತಾ ಇದ್ರಿ, ಏನಾಗಿದೆ? ಈಗಿಲ್ಲ, ಇಲ್ಲಿ ನಾವು ಬಂದಿಲ್ಲಿ ಎಲ್ಲಾ ಸ್ಟಾಕ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಲಭ್ಯತೆ ಇದೆ. ಇಲ್ಲಿ ಏನ್ ಡೈಲಿ ಪೆಟ್ರೋಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಡೀಸೆಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ತಕ್ಕಾಗೆ ಇಲ್ಲಿ ಎಲ್ಲಾ ಸ್ಟಾಕ್ ಇದೆ. ಆದ್ರೆ ಏನ್ ಸಾಮಾಜಿಕ ಜಾಲತಾಣದಲ್ಲಿ ಒಂದೇನ್ ಸುಳ್ಳು ಸುದ್ದಿ ಹರಡ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗುತ್ತೆ ಅಂತ, ಅದನ್ನ ನಂಬ್ಕೊಂಡು ಜನ ಬಂದು ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಈಗೆಲ್ಲೋ ನಮಗೆ ಸಿಗುತ್ತೋ ಇಲ್ಲೋ ಅಂತೇಳಿ. ಸೊ ಅದಕ್ಕಾಗಿ ಸಾರ್ವಜನಿಕರು ಯಾರು ಪ್ಯಾನಿಕ್ ಬೈಯಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯ ಇದೆ. ಸೊ ಎಲ್ಲೂ ಯಾವುದೇ ರೀತಿಯಲ್ಲಿ ಯಾವ ಬಂಕಲ್ಲೂ ಶಾರ್ಟೇಜ್ ಇಲ್ಲ. ಮತ್ತೆ ಸಾರ್ವಜನಿಕರಿಗೆ ಈ ಮುಖಾಂತರ ತಿಳಿಸೋದೇನಿದೆ ಅಂದ್ರೆ, ನೀವು ಗಾಬರಿಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಇದನ್ನ ಮಾಡೋದು, ಕ್ಯಾನ್ ತಗೊಂಡ್ಬಂದು ತುಂಬಿಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯವಿದೆ. ಎಷ್ಟು ಪೆಟ್ರೋಲ್ ಬಂಕ್ ಇಡೀ ಬೀದರ್ ಜಿಲ್ಲೆಯಾದ್ಯಂತ? ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಏನೊಂದು ಎಚ್ಚರಿಕೆ ಅಂದ್ರೆ, ಏನೊಂದು ಸೂಚನೆ ಈ ರೀತಿ ಏನ್ ಹೇಳ್ತೀರಿ ಸರ್? ಈಗ ಬೀದರ್ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳಿದಾವೆ, IOCL, BPCL, HPCL ಸೇರಿ. ಈ ಮೂಲಕ ಎಲ್ಲರಿಗೂ ಹೇಳೋದೇನಂತಂದ್ರೆ, ಈಗ ನೀವು ಯಾವುದೇ ರೀತಿಯಾಗಿ ಪೆಟ್ರೋಲ್ ಸಾರ್ವಜನಿಕರು ಕ್ಯಾನ್ ಅಲ್ಲಿ ತಗೊಂಡ್ ಬಂದ್ರೆ ಆ ತರ ಯಾವುದನ್ನು ನೀವು ಫಿಲ್ ಮಾಡಕ್ ಹೋಗಬೇಡಿ. ಆಮೇಲೆ ಅವ್ರಿಗೆ ಅವಶ್ಯಕತೆ ಏನಿದೆ ಅವ್ರಿಗೂ ತಿಳಿಸಿ ಹೇಳಿ, ಪೆಟ್ರೋಲ್ ಸಾಕಷ್ಟಿದೆ. ಸೊ ಈಗ ಗಾಬರಿಗೊಂಡು ಬೈ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸೋದಕ್ಕೆ ಎಲ್ಲರಿಗೂ ಸೂಚನೆ ಕೊಡ್ತಾ ಇದೀವಿ. ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೂ ಇನ್ಸ್ಟ್ರಕ್ಷನ್ ನೀಡ್ತಾ ಇದೀವಿ. ರಾತ್ರಿಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕ್ ಅಲ್ಲಿ ನೂರಾರು ಜನ ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ಒಯ್ಲಕ್ಕೆ ಡಬ್ಬಿ ತಗೊಂಡ್ಬರೋದಿರಬಹುದು, ಗಾಡಿಗಳಿರಬಹುದು. ಟೋಟಲಿ ಜನ ಎಲ್ಲೋ ಒಂದ್ ಕಡೆ ಪ್ಯಾನಿಕ್ ಆಗ್ಯಾರ ಸರ್. ಆ ಜನರಿಗೆ ಏನ್ ಹೇಳ್ತೀರಿ? ಅದೇ ಈಗ ಎಲ್ಲ ಸಾರ್ವಜನಿಕರು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಇದೆ. ಸೊ ಅದಕ್ಕಾಗಿ ಯಾರು ಗಾಬರಿಗೊಂಡು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಅವಶ್ಯಕತೆ ಅವರಿಗೆ ಯೂಶುವಲ್ 5 ಲೀಟರ್ ಹಾಕಿಸ್ತಾ ಇದ್ದಾರೆ ಅಂದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾರೆ, ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳಿ. ಸೊ ಆ ರೀತಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿದೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಬಳಸಿಕೊಳ್ಳಿ. ಮತ್ತೆ ಸಂಗ್ರಹಣೆ ಮಾಡಕ್ ಹೋಗಬೇಡಿ ಯಾರು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ. ಸೊ ಇದು ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವ್ರ ಮಾತಂತ ಹೇಳ್ಬಹುದು. ಟೋಟಲಿ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳ ಪೈಕಿ ಎಲ್ಲೂ ಕೂಡ ಆ ಪೆಟ್ರೋಲ್ ಶಾರ್ಟೇಜ್ ಇಲ್ಲ. ಯಾವುದೇ ಯುದ್ಧದ ಬಿಸಿ ಆ ಪೆಟ್ರೋಲ್ ಬಂಕಿಗೆ ತಟ್ಟಿಲ್ಲ. ಹೀಗಾಗಿ ಸುಳ್ಳು ಸುದ್ದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಕಿಡಿಗೇಡಿಗಳು ಆ ಪೆಟ್ರೋಲ್ಗಾಗಿನ ಹಾಹಾಕಾರ ಅಂತೇಳಿ ಸುಳ್ಳು ಸುದ್ದಿ ಹರಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಈ ಸಮಸ್ಯೆ ಆಗಿ ನಿಜ ಆದ್ರೂ ಜನ ಯಾವುದೇ ಕಾರಣಕ್ಕೆ ಆತಂಕೀಡಾಗಬಾರದು. ಪೆಟ್ರೋಲ್ ಯಾವುದೇ ಒಂದು ಸಮಸ್ಯೆ ಇಲ್ಲ. ಈಗಾಗಲೇ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕ್ಯಾನು ಡಬ್ಬಿ ತಗೊಂಡ್ ಬಂದ್ರು ಪೆಟ್ರೋಲ್ ಕುಡಬಾರ್ದು ಅಂತೇಳಿ ಕಂಡ ಸೂಚನೆ ಕೊಟ್ಟಿದ್ದೀವಿ ಎಂಬುದು ಮಾತು ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್. ಬೀದರ್
ಬೀದರ್ನಲ್ಲೂ ಕೂಡ ಸುಳ್ಳು ವದಂತಿಯ ಬೆನ್ನಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಂಕ್ಗಳಿಗೆ ಮುಗಿಬಿದ್ರು. ಈ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತು. ಅನಂತರದಲ್ಲಿ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪೆಟ್ರೋಲ್ ಬಂಕ್ಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಂದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ಸುಳ್ಳು ವದಂತಿಯ ಹಿನ್ನೆಲೆಯಲ್ಲಿ. ಯಾರು ಹೀಗೆ ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ, ಯಾಕೆ ಜನರನ್ನ ಈ ತರ ಪ್ಯಾನಿಕ್ ಮಾಡ್ತಾ ಇದ್ದಾರೆ ಸುಮ್ಮನೆ? ಎಲ್ಲಾ ಕಡೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆ, ಬೇಕಾದಷ್ಟು ಅವೈಲೇಬಲ್ ಇದೆ ಎಲ್ಲಾ ಬಂಕ್ಗಳಲ್ಲಿ, ಬೇರೆ ಎಲ್ಲಾ ಊರುಗಳಲ್ಲಿ, ಬೆಂಗಳೂರಲ್ಲಿ ಎಲ್ಲಾ ಕಡೆ ಸಿಗ್ತಾ ಇದೆ. ಆದ್ರೂ ಕೆಲವು ಊರುಗಳಲ್ಲಿ, ಉದಾಹರಣೆಗೆ ಬಾಗಲಕೋಟೆ ಅಥವಾ ರಾಯಚೂರು ಅಥವಾ ಬೀದರ್, ಕೆಲವು ಕಡೆ ಜನ ಸುಳ್ಳು ವದಂತಿಯನ್ನ ಹಬ್ಬಿಸಿ ಬೇಕಂತ ಈ ತರ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಎಲ್ಲಾ ಕಡೆ ಪೆಟ್ರೋಲ್ ಬೇಕಾದಷ್ಟಿದೆ, ಆದ್ರೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ ತಗೊಂಡ್ಬಂದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿಡುವಂಥದ್ದು. ಆಹಾರ ಇಲಾಖೆ ಅಧಿಕಾರಿಗಳು ಪೆಟ್ರೋಲ್ ಬಂಕ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸುಳ್ಳು ವದಂತಿ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನ ಹಲವು ಪೆಟ್ರೋಲ್ ಬಂಕ್ ಅಲ್ಲಿ ಜನ ಏನದಂದ್ರೆ ಪೆಟ್ರೋಲ್ ಡೀಸೆಲ್ಗಾಗಿ ಏನದಂದ್ರೆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಾವು ಬೀದರ್ನ ಅಂಬೇಡ್ಕರ್ ಚೌಕ್ ಹತ್ರ ಇದ್ದಂತ ಆ ಸಿಂಧೋಲ್ ಪೆಟ್ರೋಲ್ ಬಂಕ್ ಅಲ್ಲಿ ಹತ್ತಿರ ಇದೀವಿ ನೋಡಬಹುದು. ನೀವು ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನ ಆ ಕ್ಯೂ ಅಲ್ಲಿ ಪೆಟ್ರೋಲ್ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಆ ಪೆಟ್ರೋಲಿಗಾಗಿ ಏನದಂದ್ರೆ ಜನರ ಪರದಾಟ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕರು ಏನದಂದ್ರ ಪೆಟ್ರೋಲ್ ಬಂಕಿಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ ಪೆಟ್ರೋಲ್ ಬಂಕಿನ ಮ್ಯಾನೇಜರ್ ಇರಬಹುದು, ಸಿಬ್ಬಂದಿಗಳಿರಬಹುದು, ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ಡಬ್ಬಿ ಇರ್ತದ, ಕ್ಯಾನ್ ಇರ್ತದ, ತಗೊಂಡ್ ಬಂದ್ರೆ ಪೆಟ್ರೋಲ್ ಕುಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಾದ್ಯಂತ ಸುಮಾರು 185 ಪೆಟ್ರೋಲ್ ಬಂಕ್ಗಳಿವೆ. ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಏನದಂದ್ರ ಪ್ಯಾನಿಕ್ ಆಗಿ ಏನದಂದ್ರ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಇದು ನಿಜಕ್ಕೂ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದ ಬಿಸಿ ಎಫೆಕ್ಟ್ ಇದೆಯಾ ಎಂಬುದು ಆತಂಕ ಜನರಲ್ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸರ್, ನಿಜಕ್ಕೂ ಜನರಲ್ ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕ್ ರಾತ್ರಿಯಿಂದಲೇ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಸರ್, ಏನಾಗಿದೆ ಸರ್? ನಿಜಕ್ಕೂ ನೀವು ಬಂದೆಲ್ಲ ಪರಿಶೀಲನೆ ಮಾಡ್ತಾ ಇದ್ರಿ, ಏನಾಯ್ತು? ಈಗಿಲ್ಲ, ಇಲ್ಲಿ ನಾವು ಬಂದಿಲ್ಲಿ ಎಲ್ಲಾ ಸ್ಟಾಕ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಲಭ್ಯತೆ ಇದೆ. ಇಲ್ಲಿ ಏನ್ ಡೈಲಿ ಪೆಟ್ರೋಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಡೀಸೆಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ತಕ್ಕಾಗೆ ಇಲ್ಲಿ ಎಲ್ಲಾ ಸ್ಟಾಕ್ ಇದೆ. ಆದ್ರೆ ಏನ್ ಸಾಮಾಜಿಕ ಜಾಲತಾಣದಲ್ಲಿ ಒಂದೇನ್ ಸುಳ್ಳು ಸುದ್ದಿ ಹರಡ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗುತ್ತೆ ಅಂತ, ಅದನ್ನ ನಂಬ್ಕೊಂಡು ಜನ ಬಂದು ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಈಗೆಲ್ಲೋ ನಮಗೆ ಸಿಗುತ್ತೋ ಇಲ್ಲೋ ಅಂತೇಳಿ. ಸೊ ಅದಕ್ಕಾಗಿ ಸಾರ್ವಜನಿಕರು ಯಾರು ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯ ಇದೆ. ಸೊ ಎಲ್ಲೂ ಯಾವುದೇ ರೀತಿಯಲ್ಲಿ ಯಾವ ಬಂಕಲ್ಲೂ ಶಾರ್ಟೇಜ್ ಇಲ್ಲ. ಮತ್ತೆ ಸಾರ್ವಜನಿಕರಿಗೆ ಈ ಮುಖಾಂತರ ತಿಳಿಸೋದೇನಿದೆ ಅಂದ್ರೆ, ನೀವು ಗಾಬರಿಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಇದನ್ನ ಮಾಡೋದು, ಕ್ಯಾನ್ ತಗೊಂಡ್ಬಂದು ತುಂಬಿಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯವಿದೆ. ಎಷ್ಟು ಪೆಟ್ರೋಲ್ ಬಂಕ್ ಇಡೀ ಬೀದರ್ ಜಿಲ್ಲೆಯಾದ್ಯಂತ? ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಏನೊಂದು ಎಚ್ಚರಿಕೆ ಅಂದ್ರೆ, ಏನೊಂದು ಸೂಚನೆ ಈ ರೀತಿ ಏನ್ ಹೇಳ್ತೀರಿ ಸರ್? ಈಗ ಬೀದರ್ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳಿದಾವೆ, IOCL, BPCL, HPCL ಸೇರಿ. ಈ ಮೂಲಕ ಎಲ್ಲರಿಗೂ ಹೇಳೋದೇನಂತಂದ್ರೆ, ಈಗ ನೀವು ಯಾವುದೇ ರೀತಿಯಾಗಿ ಪೆಟ್ರೋಲ್ ಸಾರ್ವಜನಿಕರು ಕ್ಯಾನ್ ಅಲ್ಲಿ ತಗೊಂಡ್ ಬಂದ್ರೆ ಆ ತರ ಯಾವುದನ್ನು ನೀವು ಫಿಲ್ ಮಾಡಕ್ ಹೋಗಬೇಡಿ. ಆಮೇಲೆ ಅವ್ರಿಗೆ ಅವಶ್ಯಕತೆ ಏನಿದೆಲ್ಲ ಅವ್ರಿಗೂ ತಿಳಿಸಿ ಹೇಳಿ, ಪೆಟ್ರೋಲ್ ಸಾಕಷ್ಟು ಇದೆ. ಸೊ ಈಗ ಗಾಬರಿಗೊಂಡು ಬೈ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸೋದಕ್ಕೆ ಎಲ್ಲರಿಗೂ ಸೂಚನೆ ಕೊಡ್ತಾ ಇದೀವಿ. ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೂ ಇನ್ಸ್ಟ್ರಕ್ಷನ್ ನೀಡ್ತಾ ಇದೀವಿ. ರಾತ್ರಿಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕ್ ಅಲ್ಲಿ ನೂರಾರು ಜನ ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ಒಯ್ಲಕ್ಕೆ ಡಬ್ಬಿ ತಗೊಂಡ್ಬರೋದಿರಬಹುದು, ಗಾಡಿಗಳಿರಬಹುದು. ಟೋಟಲಿ ಜನ ಎಲ್ಲೋ ಒಂದ್ ಕಡೆ ಪ್ಯಾನಿಕ್ ಆಗ್ಯಾರ ಸರ್. ಆ ಜನರಿಗೆ ಏನ್ ಹೇಳ್ತೀರಿ? ಅದೇ ಈಗ ಎಲ್ಲ ಸಾರ್ವಜನಿಕರು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಇದೆ. ಸೊ ಅದಕ್ಕಾಗಿ ಯಾರು ಗಾಬರಿಗೊಂಡು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಅವಶ್ಯಕತೆ ಅವರಿಗೆ ಯೂಶುವಲಿ 5 ಲೀಟರ್ ಹಾಕಿಸ್ತಾ ಇದ್ದಾರೆ ಅಂದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾರೆ, ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳಿ. ಸೊ ಆ ರೀತಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿದೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಬಳಸಿಕೊಳ್ಳಿ. ಮತ್ತೆ ಸಂಗ್ರಹಣೆ ಮಾಡಕ್ ಹೋಗಬೇಡಿ ಯಾರು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ. ಸೊ ಇದು ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವ್ರ ಮಾತು ಅಂತ ಹೇಳ್ಬಹುದು. ಟೋಟಲಿ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳ ಪೈಕಿ ಎಲ್ಲೂ ಕೂಡ ಆ ಪೆಟ್ರೋಲ್ ಶಾರ್ಟೇಜ್ ಇಲ್ಲ. ಯಾವುದೇ ಯುದ್ಧದ ಬಿಸಿ ಆ ಪೆಟ್ರೋಲ್ ಬಂಕಿಗೆ ತಟ್ಟಿಲ್ಲ. ಹೀಗಾಗಿ ಸುಳ್ಳು ಸುದ್ದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಕಿಡಿಗೇಡಿಗಳು ಆ ಪೆಟ್ರೋಲ್ಗಾಗಿನ ಹಾಹಾಕಾರ ಅಂತೇಳಿ ಸುಳ್ಳು ಸುದ್ದಿ ಹರಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಈ ಸಮಸ್ಯೆ ಆಗಿ ನಿಜ. ಆದ್ರೂ ಜನ ಯಾವುದೇ ಕಾರಣಕ್ಕೆ ಆತಂಕೀಡಾಗಬಾರದು. ಪೆಟ್ರೋಲ್ ಯಾವುದೇ ಒಂದು ಸಮಸ್ಯೆ ಇಲ್ಲ. ಈಗಾಗಲೇ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕ್ಯಾನು ಡಬ್ಬಿ ತಗೊಂಡ್ ಬಂದ್ರು ಪೆಟ್ರೋಲ್ ಕುಡಬಾರ್ದು ಅಂತೇಳಿ ಕಂಡ ಸೂಚನೆ ಕೊಟ್ಟಿದ್ದೀವಿ ಎಂಬುದು ಮಾತು ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್.